ನಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಅವರು ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು, ಹಾಗೆ ಮಣ್ಣಿನ ಮಗ ಅನ್ನುವಂತಹ ಹೆಸರುವಾಸಿಯನ್ನು ಪಡೆದಿರುವಂತಹ ಶ್ರೀಯುತ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರ ಮಗ. ಇಂದಿನ ಈ ಸಂದರ್ಭದಲ್ಲಿ ರಾಜಕೀಯ ಅಂದ್ರೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ರಾಜಕೀಯ ಅಂದ್ರೆ ಏನಂದ್ರೆ ರಾ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮ ಅನ್ನುವಂತಹ ಸನ್ನಿವೇಶ ಇವತ್ತಿದೆ. ಅಂದ್ರೆ ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಇಷ್ಟು ಗುಣಗಳಿರುತ್ತೆ ಅನ್ನುವಂತಹ ಸಂದರ್ಭಗಳಿರುವಂತಹ ಟೈಮಲ್ಲಿ ಕುಮಾರಸ್ವಾಮಿರವರು ರಾಜಕೀಯ ಅನ್ನುವಂಥ ಒಂದು ಪದಕ್ಕೆ ಹೊಸ ಅರ್ಥವನ್ನ ಬರೆದು, ರಾ ಅಂದ್ರೆ ರಾಮರಾಜ್ಯದ ಕನಸನ್ನು ಹೊತ್ತು, ಜ ಅಂದ್ರೆ ಜನಮೇಜಯ ಮತ್ತೆ ಜನಕ ಮಹಾರಾಜನ ಸಹನೆಯನ್ನು ಹೊತ್ತು, ಕಿ ಅಂದ್ರೆ ಭ್ರಷ್ಟರ ಪಾಲಿಗೆ ಅವರ ಭ್ರಷ್ಟತೆಯಿಂದ ಸದೆ ಬಡಿಯೋ ಒಂದು ನಿಟ್ಟಿನಲ್ಲಿ ಕೃಷ್ಣನ ಪಾತ್ರನ ವಹಿಸ್ತಾ, ಭ್ರಷ್ಟರಿಗೆ ಯಾ ಅಂದ್ರೆ ಯಮ ಸ್ವಪ್ನವಾಗಿರ್ತಕ್ಕಂತಹ ಶ್ರೀಯುತ ಕುಮಾರಸ್ವಾಮಿರವರನ್ನ ನಾವು ನೀವೆಲ್ಲರೂ ಬೆಂಬಲಿಸಬೇಕು. ಅವರ ಒಂದು ರಾಜಕೀಯ ಜೀವನ ಮುಂದೆ ಉನ್ನತ ಅಭಿವೃದ್ಧಿಯನ್ನ ಹೊಂದಲಿ ಅನ್ನೋ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಅವರಿಗೆ ಒಂದು ಸಹಕಾರವನ್ನು ನೀಡುತ್ತಾ ಅವರ ಒಂದು ಅಭಿವೃದ್ಧಿಯನ್ನು ಬಯಸಬೇಕು. ಯಾಕಂದ್ರೆ ಅವರ ಅಭಿವೃದ್ಧಿ, ಅವರ ಒಂದು ರಾಜಕೀಯ ಜೀವನ ನಮ್ಮ ಒಂದು ರಾಜ್ಯದ ಯಶಸ್ಸು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗದು. ಈ ಮುಖಾಂತರವಾಗಿ ನಾವು ನೀವೆಲ್ಲರೂ ಅವರಿಗೆ ಸಹಕಾರವನ್ನು ನೀಡ್ತಾ ಅವರ ಒಂದು ರಾಜಕೀಯ ಅಭಿವೃದ್ಧಿಗೆ ನಾವು ಕೂಡ ಸಹಕರಿಸೋಣ. ಜೊತೆಗೆ ತನ್ಮೂಲಕ ನಮ್ಮ ಅಭಿವೃದ್ಧಿಯನ್ನು ಕೂಡ ಗಳಿಸಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಜೈ ಶ್ರೀ